ಕನ್ನಡ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೊರಗಜ್ಜ ಈ ವರ್ಷದ ಆರಂಭದಲ್ಲಿಯೇ ರಿಲೀಸ್ ಆಗಬೇಕಿತ್ತು. ಕಾಂತಾರ ಬಳಿಕ ಕರಾವಳಿ ಭಾಗದ ದೈವ ಕೊರಗಜ್ಜನ ಮಹಿಮೆಯನ್ನ ತೆರೆ ಮೇಲೆ ತರುವುದಕ್ಕೆ ನಿರ್ದೇಶಕ ಸುಧೀರ್ ಅತ್ತಾವರ್ ಸಾಕಷ್ಟು ಶ್ರಮ ಪಡುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಈ ಸಿನಿಮಾದ ಚಿತ್ರೀಕರಣ ಸಾಗ್ತಿದೆ. ಈ ವರ್ಷದ ಜನವರಿಯಲ್ಲಿ ರಿಲೀಸ್ ಆಗಬೇಕಿದ್ದ ಸಿನಿಮಾ ಕ್ಲೈಮ್ಯಾಕ್ಸ್ ಅನ್ನು ಮತ್ತೆ ಮರು ಚಿತ್ರೀಕರಣ ಮಾಡಲಾಗ್ತಿದೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ವೈಭವೀಕರಿಸುವ ಸಲುವಾಗಿ ಅಂಡರ್ ವಾಟರ್ ನಲ್ಲಿ ಶೂಟಿಂಗ್ ಅನ್ನ ಮಾಡಲಾಗ್ತಿದೆ. ಸಿನಿಮಾ ಕೆಲವು ಭಾಗದ ದೃಶ್ಯಗಳನ್ನ ಪುನಃ ಮತ್ತೆ ಶೂಟಿಂಗ್ ಮಾಡಲಾಗ್ತಿದೆ. ಕನ್ನಡ ಹಿರಿಯ ನಟಿ ಶ್ರುತಿ ಈ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಕೊರಗಜ್ಜ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನ ಕೇರಳದ ತಿರುವನಂತಪುರಂನಲ್ಲಿ ಶೂಟಿಂಗ್ ಮಾಡಲಾಗಿದೆ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರ ಒಡೆತನದ ವಿಸ್ಮಯ ಸ್ಟುಡಿಯೋದಲ್ಲಿ ಅಂಡರ್ ವಾಟರ್ ದೃಶ್ಯಗಳಿಗಾಗಿ ವಿಶೇಷ ಸೆಟ್ ನಿರ್ಮಿಸಿ ನಟಿ ಶ್ರುತಿ ಅಭಿನಯಿಸಿರುವ ದೃಶ್ಯಗಳನ್ನ ಚಿತ್ರೀಕರಿಸಲಾಗಿದೆ. ನೀರಿನ ಅಡಿಯಲ್ಲಿನ ಈ ದೃಶ್ಯಗಳನ್ನ ಖ್ಯಾತ ಮಲಯಾಳಂ ಸಿನಿಮಾಟೋಗ್ರಾಫರ್ ಮನೋಜ್ ಪಿಳ್ಳೈ 4 ಕ್ಯಾಮೆರಾಗಳಲ್ಲಿ ಚಿತ್ರೀಕರಿಸುತ್ತಿದ್ದಾರೆ. ಅಣ್ಣವರ ಬಳಿಕ ಕನ್ನಡದ ನಟಿಯೊಬ್ಬರು ಇಂತಹ ಅಂಡರ್ ವಾಟರ್ ದೃಶ್ಯಗಳಲ್ಲಿ ಅಭಿನಯಿಸ್ತಾ ಇರುವುದು ಬಹುಶಃ ಇದೇ ಮೊದಲು ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಈ ದೃಶ್ಯಕ್ಕಾಗಿ ಶ್ರುತಿ ಸುಮಾರು 15 ದಿನಗಳ ಕಾಲ ತಯಾರಿ ನಡೆಸಿದ್ರು. ಸೇಫ್ಟಿಗಾಗಿ ಸೆಟ್ನಲ್ಲಿ ಸ್ಕ್ಯೂಬಾ ಡೈವರ್ಸ್ ಅನ್ನ ನಿಯೋಜಿಸಲಾಗಿತ್ತು. ಜೊತೆಗೆ ಆಂಬ್ಯುಲೆನ್ಸ್ ಹಾಗೂ ವೈದ್ಯರ ತಂಡ ಕೂಡ ಭಾಗಿಯಾಗಿತ್ತು. ಈ ಬಗ್ಗೆ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ. ಹಿರಿಯ ನಟಿ ಶ್ರುತಿ ಸುಮಾರು 30 ಅಡಿ ಎತ್ತರದಿಂದ ನೀರಿಗೆ ಜಿಗಿದು ಮತ್ತೆ ಹಾರಿ ಹೊರಬರಬೇಕು. ಇಂತಹ ಮೈ ನವಿರೇಳಿಸುವ ಅಪಾಯಕಾರಿ ದೃಶ್ಯದಲ್ಲಿ ನಟಿ ಶ್ರುತಿ ನಟಿಸಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಇದು ಕೊರಗಜ್ಜ ಸಿನಿಮಾದಲ್ಲಿ ಮೈ ಜುಮ್ಮೆನಿಸುವ ದೃಶ್ಯ ಆಗುತ್ತೆ ಎಂದು ಹೇಳಲಾಗಿದೆ. ಇಷ್ಟೇ ಅಲ್ಲ, ಕೊರಗಜ್ಜ ಸಿನಿಮಾವನ್ನ 3Dಯಲ್ಲಿ ರಿಲೀಸ್ ಮಾಡುವುದಕ್ಕೆ ಚಿತ್ರತಂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಒಂದು ವೇಳೆ 2Dಯಲ್ಲಿ ಚಿತ್ರೀಕರಿಸಿ ಬಳಿಕ 3Dಗೆ ಕನ್ವರ್ಟ್ ಮಾಡಿದ್ರೆ ನಿರ್ಮಾಪಕರಿಗೆ ಹೆಚ್ಚು ಖರ್ಚಾಗತ್ತೆ. ಆದ್ರೂ ಸಿನಿಮಾದ ಗುಣಮಟ್ಟ ನೋಡಿ ಅಂತಾರಾಷ್ಟ್ರೀಯ ವಿತರಣಾ ಸಂಸ್ಥೆಯೊಂದು 3Dಗೆ ಕನ್ವರ್ಟ್ ಮಾಡುವುದಕ್ಕೆ ಮುಂದೆ ಬಂದಿದೆ. ನಿರ್ಮಾಪಕ ತ್ರಿವಿಕ್ರಮ ಸಪಲ್ಯ ಈ ಸಾಹಸಕ್ಕೆ ಕೈ ಹಾಕಿದ್ದು ನಿರ್ದೇಶಕ ಸುಧೀರ್ ಅತ್ತಾವರ್ ಸಾಥ್ ಕೊಟ್ಟಿದ್ದಾರೆ. ಸುಮಾರು 40 ಜನರ ತಂಡ ಈಗಾಗಲೇ ಸಿನಿಮಾವನ್ನ 3D ಮಾಡುವುದಕ್ಕೆ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲವೂ ಚಿತ್ರದ ಬಜೆಟ್ ಅನ್ನು ಮತ್ತಷ್ಟು ಹೆಚ್ಚಿಸಿದೆ. ಸುಮಾರು 12 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ ಎಂದು ಕಾರ್ಯಕಾರಿ ನಿರ್ಮಾಪಕ ವಿದ್ಯಾಧರ್ ಶೆಟ್ಟಿ ಮಾಹಿತಿ ಕೊಟ್ಟಿದ್ದಾರೆ.